ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಈ ಕ್ವಾಟ್ಲೆ ಮುತ್ತಣ ಸ್ವಾಗತ. ಇವತ್ತಿನ ವಿಷಯ ಕಣ್ರಿ, ತಮಿಳುನಾಡಲ್ಲಿ ಎಲೆಕ್ಷನ್ ಶುರುವಾಗ್ತಾ ಇದೆ. ಇನ್ನೇನು ಡೇಟ್ ಅನೌನ್ಸ್ ಆಗುತ್ತೆ, ಎಲ್ಲ ಆಗುತ್ತೆ. ಆದರೆ ಬೆಂಕಿ ಬಿರುಗಾಳಿ ಒಂದು ವಿಷಯ ಬಂತು ನಮ್ಮ ವಿಜಯ್ ಅವ್ರ ಮೇಲೆ. ತ್ರಿಷಾ ಸಂಬಂಧ ಆದ್ದರಿಂದ ಅವರ ಹೆಂಡತಿ ಡಿವೋರ್ಸ್ ಕೊಡ್ತಾ ಇದ್ದಾರೆ. ಮತ್ತು ಇವರು 250 ಕೋಟಿಗೆ ಕೊಡ್ತೀನಿ ಮಕ್ಕಳಿಗೆ, ಅವರ ಮೊದಲ ಪತ್ನಿಗೆ ಅಂತ. ಅದೆಷ್ಟು ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ಆದರೆ ಎಲೆಕ್ಷನ್ ಟೈಮಲ್ಲಿ ಏನಕ್ಕೆ ಬಂತು, ಇವ್ರು ಏನಕ್ಕೆ ಅಪ್ಲೈ ಮಾಡಿದ್ರು, ದೊಡ್ಡ ಸುದ್ದಿ ಆಯಿತು ಗೊತ್ತಿಲ್ಲ. ಯಾಕೆಂದರೆ ಒಬ್ಬ ಸಮಾಜದಲ್ಲಿ ಇದ್ದ ವ್ಯಕ್ತಿ ಒಬ್ಬರು ಮುನ್ನೆಲೆಯಲ್ಲಿದ್ದಾರೆ ಅಂದರೆ ಬಂದೇ ಬರುತ್ತೆ. ವಿಜಯ್ ಅವರ ಮೇಲೆ ಮತ್ತೊಂದು ಏನು ಅಂದರೆ ವಿಷಯ ಸ್ನೇಹಿತರೆ, BJPಯ ಆಹ್ವಾನವನ್ನು ವಿಜಯ್ ಅವರು ತಿರಸ್ಕರಿಸಿದ್ದಾರೆ ಅನ್ನೋ ಸುದ್ದಿ ವೈರಲ್ ಆಗಿದೆ, ಎಲ್ಲ ಕಡೆನೂ ಪ್ರಚಲಿತವಾಗಿದೆ. ಏನು ಅಂದರೆ 80 ಸೀಟು ಮತ್ತು 2.5 ವರ್ಷ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ತೀವಿ ಅಂತ ಅವರು ಇನ್ನೊಂದು ಯಾವುದೋ ಪಕ್ಷದ ಜೊತೆ ಅಲೈನ್ಸ್ ಆಗಿದ್ದಾರೆ BJPಯವರು. 80 ಸ್ಥಾನ ಉಪಮುಖ್ಯಮಂತ್ರಿ ಸ್ಥಾನ, ಅದನ್ನು ವಿಜಯ್ ಅವ್ರ ಕಡೆಯವರು ಪಕ್ಷದವರು ಯಾರು ಹೇಳಿದ್ದಾರೆ, ವಿಜಯ್ ಅವರು ಒಪ್ಪಿಲ್ಲ, ತಿರಸ್ಕರಿಸಿ. ಇನ್ನೊಂದು ಯಾವುದೋ ಇಂಟರ್ವ್ಯೂಲೇನು ನಾವು ಮೋದಿಗಿಂತ ರಾಹುಲ್ ಗಾಂಧಿ ಅವರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ವಿಜಯ್ ಹೇಳಿದ್ದಾರೆ. ಮತ್ತೇನು ವಿಷಯ ಅಂದರೆ, ವಿಜಯ್ ಅವರಿಗೆ ಅಲ್ಲಿ ತುಂಬ ಪ್ರಚಲಿತವಾಗಿದ್ದಾರೆ, ತುಂಬ ಹೆಸರಿದೆ ಅವರಿಗೆ, ತುಂಬ ನಟರು. ಹಾಗಾಗಿ ಅವ್ರ ಕಾನ್ಫಿಡೆನ್ಸ್ ಇರ್ಬೋದು, ನಾನು ಪೂರಾ ಸೀಟ್ ಗೆದ್ದು CM ಆಗ್ತೀನಿ ಅಂತ. ಹಾಗಾಗಿ BJP ಆಹ್ವಾನ ತಿರಸ್ಕರಿಸಿರ್ಬೋದು. ಯಾಕೆಂದರೆ ನೋಡಿದರೆ ನೀವು, ಲಕ್ಷಾಂತರ ಜನ ಒಂದು ಸಭೆ ಮಾಡಿದ್ರೆ, ಅದು ಯಾವುದೋ ಒಂದು ಸಭೆಯಲ್ಲಿ ಹುಡುಗರು ಮಿಸ್ ಆಗಿ ಇದಾಗಿ ತೀರೋದ್ರಲ್ಲ, ಆ ಸಭೆಯಲ್ಲಿ ಎಷ್ಟು ಕಮ್ಮಿ ಜನ ಸೇರಿದ್ರ. ಹಾಗಾಗಿ BJPಯವರು ಇರ್ಬೋದು, ಒಳ್ಳೆ ಇದೆ, ಕೆಡಕೊಳ್ಬಿಡೋಣ, ಒಂದು ಅವಕಾಶ ಬಂದರೂ ಬರಲಿ ಅಂತ. ಆದರೆ ವಿಜಯ್ ಅವರು ಏನು ಯೋಚನೆ ಮಾಡಿದ್ರು, ಯಾಕೆಂದರೆ ಅವ್ರಿಗೆ ಅಷ್ಟೊಂದು ಹೆಸರಾಗ್ತಾಯಿದೆ, ಅಲ್ಲಿ ಅಷ್ಟೊಂದು ಅಭಿಮಾನ ತೋರಿಸ್ತಾ ಇದ್ದಾರೆ, 5-10 ಲಕ್ಷ ಜನ ಬರ್ತಾಯಿದೆ, ಎಲ್ಲ ಆಗ್ತಾಯಿದೆ. ನೋಡೋಣ, ಓಟು ಈ ಜನಗಳು ಓಟ್ ಹಾಕಿ ಪರಿವರ್ತನೆ ಆಗ್ತಾರೋ. ಕೆಲವೊಂದು ಸರಿ ನಮ್ಮ ಕರ್ನಾಟಕದಲ್ಲೂ ಹಂಗೆ 10-15 ಲಕ್ಷ ಜನ ಸೇರ್ತಾರೆ, 20 ಸೀಟ್ ಬಂದಿರಲ್ಲ ಕೆಲವು ಕಡೆ. ಆಗ ಆಗಬಾರ್ದು. ನೀವು ಅಭಿಮಾನ ಪ್ರೀತಿ ಇದ್ದರೆ, ನೀವು ಅವ್ರನ್ನ ಗೆಲ್ಲಿಸ್ಬೇಕು ಅಂದಿದ್ರೆ, ನಿಮಗೆ ಒಳ್ಳೆಯದಿದ್ದರೆ, ನಿಮ್ಮ ನಾಡು ನುಡಿಗೆ ಒಳ್ಳೇದು ಮಾಡ್ತಾರೆ ಅಂದರೆ ಗೆಲ್ಲಿಸಿ. ಯಾವುದೋ ಒಂದು ಜೈಕಾರಕ್ಕೋಸ್ಕರ ಓಟ್ ಹಾಕ್ಬೇಡಿ. ನಿಮ್ಮ ಮುಂದಿನ ಊರು, ನಾಡು, ನುಡಿ, ಭವಿಷ್ಯ ಇದ್ದರೂ ಓಟ್ ಹಾಕಿ. BJPಯವರು ಆಸೆ ಇತ್ತನೋ, ವಿಜಯ್ ಅವರು ಮೈಂಡಲ್ಲಿ ಏನಿತ್ತೋ ನೋಡೋಣ. ಎಲೆಕ್ಷನ್ ಬರ್ತಾ ಇದೆ, ಏನಾಗುತ್ತೆ. ವಿಜಯ್ ಅವ್ರು ಗೆದ್ದು CM, ಪೂರ್ತಿ ಸೀಟ್ ಗೆದ್ದು CM ಆಗ್ತಾರೋ, ಇಲ್ಲ BJP ಅಲೈನ್ಸರು CM ಅಧಿಕಾರ ಹಿಡಿತಾರೋ, ಇಲ್ಲ ಸ್ಟಾಲಿನ್ ಪಕ್ಷದವರು ಹಿಡಿತಾರೋ ನೋಡೋಣ. ಮುಂದೆ ಯಾರು ಗೆಲ್ತಾರೋ ಅವ್ರಿಗೆ ಶುಭವಾಗಲಿ, ಒಳ್ಳೆ ಕೆಲಸ ಮಾಡಲಿ ನಾಡು ನುಡಿಗೆ, ಅವ್ರ ರಾಜ್ಯಕ್ಕೆ, ಅವ್ರ ಜನಗಳಿಗೆ. ತಪ್ಪಿದ್ದರೆ ಕ್ಷಮಿಸಿ, ಹರಸಿ, ಕಾಪಾಡಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಶೀರ್ವದಿಸಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್.